2025ನೇ ಸಾಲಿನ ಏರ್ ಶೋಗೆ ಅಧಿಕೃತ ಚಾಲನೆ ಸಿಕ್ಕಿದೆ. ಇವತ್ತಿನಿಂದ ಭಾರತದ ವಾಯುಸೇನಾದ ಬತ್ತಳಿಕೆಯಲ್ಲಿರೋ ಅದ್ಭುತ ಯುದ್ಧ ವಿಮಾನಗಳು ಯಲಹಂಕ ಏರ್ ಶೋನಲ್ಲಿ ಭರ್ಜರಿ ಪ್ರದರ್ಶನವನ್ನು ಕಾಣ್ತವೆ. ಏರ್ ಶೋ ಆರಂಭ ಆಗಿದೆ. ಏರ್ ಶೋದಲ್ಲಿ ಬಹಳ ವಿಶೇಷವಾದಂತಹ ಯುದ್ಧ ವಿಮಾನಗಳನ್ನ ಪರಿಚಯ ಮಾಡುವಂತ ಕೆಲಸವನ್ನು ವಾಯುಸೇನೆ ಕೂಡ ಮಾಡ್ತಾ ಇದೆ. ಗಮನಿಸ್ತಾ ಇದ್ರಿ, ನಾನು ಯಶಸ್ನ ಮುಂಭಾಗದಲ್ಲಿದ್ದೇನೆ. ಭಾರತೀಯ ವಾಯುಸೇನೆಯ ಬಲಿಷ್ಠವಾದಂತಹ ಜೆಟ್ಗಳಲ್ಲಿ ಇದು ಕೂಡ ಒಂದು ವಿಶೇಷ, ಜೊತೆಗೆ ಹೆಮ್ಮೆ ಅಂತ ಹೇಳಿದ್ರೆ ಇದನ್ನ ತಯಾರು ಮಾಡಿರುವಂಥದ್ದು ನಮ್ಮ HAL ಅನ್ನುವಂಥದ್ದು ನಮ್ಮೆಲ್ಲರ ಹೆಮ್ಮೆ ಕೂಡ ಹೌದು. HAL ಇದನ್ನ ತಯಾರು ಮಾಡಿರುವಂತಹ ಸಂಸ್ಥೆ ಇವತ್ತು ಭಾರತೀಯ ವಾಯುಸೇನೆಯಲ್ಲಿ ತನ್ನದೇ ಆದಂತಹ ಛಾಪನ್ನ ಯಶಸ್ ಮೂಡಿಸಿದೆ. ಇನ್ನು ಈ ಯಶಸ್ನ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನೋಡೋದಾದ್ರೆ ಇದು ಹೇಗೆ, ಇದರ ಫೀಚರ್ಸ್ ಗಳೇನು, ಜೊತೆಗೆ ಇದರ ಕೆಪಾಸಿಟಿ ಏನು, ಇದರ ಟೆಕ್ನಿಕಲ್ ಸ್ಪೆಸಿಫಿಕೇಶನ್ಸ್ ಏನು ಅನ್ನುವಂಥ ವಿಚಾರಗಳನ್ನ ನೋಡೋದಾದ್ರೆ ಹಿಂದೂಸ್ತಾನ್ ಜೆಟ್ ಟ್ರೈನರ್ 36 ಅಂತ ಹೇಳಿ, ಅಂದ್ರೆ HJT 36 ಅಂತ ಹೇಳಿ ಈ ಯುದ್ಧ ವಿಮಾನವನ್ನ ನಾವು ಕರೆಯುವಂಥದ್ದು. ವಿಶೇಷವಾಗಿ ವಾಯುಸೇನೆಯಲ್ಲಿ ಟ್ರೈನಿ ಪೈಲಟ್ಗಳಿಗಾಗಿಯೇ ಬಳಕೆ ಮಾಡುವಂತಹ ಒಂದು ಯುದ್ಧ ವಿಮಾನ. ಅಂದ್ರೆ ಮೊದಲಿಗೆ ಇದನ್ನ ಟ್ರೈನಿ ಪೈಲಟ್ಗಳಿಗೆ ಬಳಕೆಯನ್ನ ಮಾಡಿಕೊಳ್ಳುವಂತ ಕೆಲಸಗಳಾಗುತ್ತೆ. ಅದಾದ ಬಳಿಕ ಇದೇ ವಿಮಾನವನ್ನ ಯುದ್ಧದ ಸಂದರ್ಭಗಳಲ್ಲೂ ಕೂಡ ಬಳಕೆಯನ್ನ ಮಾಡ್ತಾರೆ. ಯಾಕೆ ಅನ್ನುವಂಥದ್ದನ್ನ ನೋಡೋದಾದ್ರೆ ಯುದ್ಧಗಳ ಸಂದರ್ಭಗಳಲ್ಲಿ ವೆಪನ್ಸ್ ಗಳನ್ನ ತೆಗೆದುಕೊಂಡು ಹೋಗೋದಿಕ್ಕೂ ಕೂಡ ಇದು ಬಳಕೆ ಆಗುತ್ತೆ. ಶತ್ರು ರಾಷ್ಟ್ರಗಳ ಮೇಲೆ ದಾಳಿಯನ್ನ ಮಾಡೋದಿಕ್ಕೂ ಕೂಡ ಈ ವಿಮಾನವನ್ನ ಬಳಕೆಯನ್ನ ಮಾಡಲಾಗುತ್ತೆ. ಜೊತೆಗೆ ಹೋಗಿರುವಂತಹ ವಿಮಾನಗಳೇನಿರ್ತವೆ ಆ ವಿಮಾನಗಳಿಗೆ ಫ್ಯೂಯಲ್ ಅಂದ್ರೆ ಇಂಧನವನ್ನ ತುಂಬಿಸೋದಕ್ಕೂ ಕೂಡ ಇದು ಸಹಕಾರಿ ಆಗುತ್ತೆ. ಮುಖ್ಯವಾಗಿ ಇದರ ಟೆಕ್ನಿಕಲ್ ಸ್ಪೆಸಿಫಿಕೇಶನ್ಸ್ ಗಳನ್ನ ನೋಡೋದಾದ್ರೆ ಇದು ಒಟ್ಟು ಉದ್ದ ಏನಿದೆ, ಇದರ ಉದ್ದ ಅಂದ್ರೆ ಹಿಂಭಾಗದಿಂದ ಮುಂಭಾಗದವರೆಗೆ ಇದರ ಉದ್ದ ಏನಿದೆ ಇದು 11.5 ಮೀಟರ್ ಇರುವಂತಹ ಒಂದು ಜೆಟ್ ಕೆಳಭಾಗದಿಂದ ಮೇಲ್ಭಾಗಕ್ಕೆ 4.4 ಮೀಟರ್ ಇದೆ. ಇದರ ವೆಯ್ಟೇಜ್ ಅಂದ್ರೆ ಇದರ ಒಳಭಾಗದಲ್ಲಿ ನಾವು ಟ್ರೈನಿಂಗ್ ಅನ್ನ ಮಾಡುವಂತ ಸಂದರ್ಭದಲ್ಲಿ ಅಥವಾ ಟ್ರೈನಿ ಜೆಟ್ಗಳಿಗೆ ಇದರ ಒಂದಷ್ಟು ಟ್ರೈನಿಂಗ್ ಅನ್ನ ನೀಡುವಂತ ಸಂದರ್ಭದಲ್ಲಿ ಸರಿಸುಮಾರು 4250 kgಯನ್ನ ಹಾಕಿ ಇದರಲ್ಲಿ ಟ್ರೈನಿಂಗ್ ಅನ್ನ ಮಾಡೋದಕ್ಕೆ ಇದು ಸಾಮರ್ಥ್ಯವನ್ನ ಹೊಂದಿರುತ್ತೆ. ಅಷ್ಟೇ ಅಲ್ಲ, ಒಟ್ಟಾರೆಯಾಗಿ ನಾವು ಯುದ್ಧಗಳ ಸಂದರ್ಭದಲ್ಲಿ ಇದನ್ನ ಬಳಕೆ ಮಾಡುವಂತ ಸಂದರ್ಭದಲ್ಲಿ 5.5 ಟನ್, ಸುಮಾರು 5.5 ಟನ್ ತೂಕವನ್ನ ಹಾಕಿ ನಾವು ಬಳಕೆಯನ್ನ ಮಾಡಬಹುದು. ಇದರ ಮ್ಯಾಕ್ಸಿಮಮ್ ಸ್ಪೀಡ್ ಅನ್ನ ಕೇಳಿದ್ರೆ ಒಂದು ಸರಿ ಎದೆ ಜೆಲ್ ಅನ್ನುತ್ತೆ. ಗಂಟೆಗೆ 750 ಕಿಲೋಮೀಟರ್ ವೇಗದಲ್ಲಿ ಇದು ಮುನ್ನುಗ್ಗಿ ಹೋಗುವಂಥದ್ದು, ಅಂದ್ರೆ ಆಕಾಶವನ್ನ ಸೀಳಿ ಮುನ್ನುಗ್ಗುವಂತಹ ಶಕ್ತಿ ಏನಿದೆ ಇದು ಗಂಟೆಗೆ 750 ಕಿಲೋಮೀಟರ್ ಸ್ಪೀಡ್ ನಲ್ಲಿ ನುಗ್ಗುತ್ತೆ. 900 kg ಇದರ ಇಂಟರ್ನಲ್ ಫ್ಯೂಯಲ್ ಕೆಪಾಸಿಟಿ ಅಂದ್ರೆ ಇಂಧನದ ಕೆಪಾಸಿಟಿ, ಒಳಭಾಗದ ಇಂಧನದ ಕೆಪಾಸಿಟಿ ಏನಿದೆ ಇದು 900 kgಯನ್ನ ತುಂಬಿಸಿಕೊಳ್ಳುವಂತ ಕೆಪಾಸಿಟಿಯನ್ನ ಹೊಂದಿದೆ. ಇಬ್ಬರು ಪೈಲಟ್ಗಳಿಗೆ ಇದರ ಅವಕಾಶವನ್ನ ಅಂದ್ರೆ ಜಾಗ ಸ್ಪೇಸ್ ಇರುವಂತದ್ದು, ಇಬ್ಬರು ಪೈಲಟ್ಗಳು ಕುಳಿತು ಇದರ ರೈಡ್ ಅನ್ನ ಮಾಡಬಹುದು. ಯುದ್ಧದ ಸಂದರ್ಭಗಳಲ್ಲಿ ಬಳಕೆಯನ್ನ ಮಾಡುವಂತಹ ನಿಟ್ಟಿನಲ್ಲಿ ಇದು ಬಳಕೆ ಆಗುತ್ತೆ. ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಅಂದ್ರೆ HAL ಅವರು HJT 36 ಈ ಯುದ್ಧ ವಿಮಾನವನ್ನ ತಯಾರು ಮಾಡೋದ್ರ ಜೊತೆಗೆ ಭಾರತೀಯ ವಾಯುಸೇನೆಗೆ ಇದರ ಕೊಡುಗೆಯನ್ನ ನೀಡೋದ್ರ ಮುಖಾಂತರವಾಗಿ ಭಾರತೀಯ ವಾಯುಸೇನೆಯಲ್ಲಿ ತನ್ನದೇ ಆದಂತಹ ಛಾಪನ್ನ ಈ ಯುದ್ಧ ವಿಮಾನ ಮೂಡಿಸುವಂತ ನಿಟ್ಟಿನಲ್ಲಿ ಬಹಳ ದೊಡ್ಡ ಕೆಲಸವನ್ನ HAL ಮಾಡಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಕ್ಯಾಮ್ರಾ ಪರ್ಸನ್ ಯಶವಂತ್ ಜೊತೆ ರಾಘು ಮರಿಸ್ವಾಮಿ, ಪಬ್ಲಿಕ್ ಟಿವಿ, ಬೆಂಗಳೂರು.